ಔಟ್ಗೋಯಿಂಗ್ ಪಾಲಿಟಿಕ್ಸ್ ಜೋರಾಗಿದೆ. ನಾನು ನಿನ್ನೆನೇ ಹೇಳ್ಬಿಟ್ಟಿದ್ದೀನಲ್ಲ. ಅಲ್ಲ ಸರ್, ಮತ್ತೆ ರಾತ್ರಿ ಡಿನ್ನರ್ ಮೀಟಿಂಗ್. ಅದೇ ಡಿನ್ನರು ಇನ್ನರು ನೀವೇ ಹೇಳಿದ್ರಲ್ಲ. ಹೌದೌದು. ಓಕೆ ಸರ್. ಎಸ್ ಸರ್. ಈಗ ಔಟ್ಗೋಯಿಂಗ್ ಪಾಲಿಟಿಕ್ಸ್ ಜೋರಾಗಿದೆ. ಎರಡು ಪಕ್ಷಗಳ ಮಧ್ಯೆ ಯಾರ್ಯಾರು ಹೋಗ್ತಾರೆ ಜನವರಿಗೆ? ಔಟ್ಗೋಯಿಂಗ್ ಪೊಲಿಟಿಕ್ಸು ನಡೆದಿದೆ, ಇನ್ಕಮಿಂಗ್ನವ್ರದ್ದು ಪೊಲಿಟಿಕ್ಸ್ ನಡೆದಿದೆ. ಈ ಎರಡೂ ಪೊಲಿಟಿಕ್ಸ್ ಮಧ್ಯದಲ್ಲಿ ರಾಜ್ಯದ ಜನರ ಮಾರಣಹೋಮ ಆಗ್ತಾ ಇದೆ. ಅಭಿವೃದ್ಧಿ ಸಂಪೂರ್ಣ ಕುಸಿತ ಆಗಿದೆ. ಲೂಟಿ ಮಾತ್ರ ಭಾಳ ಚೆನ್ನಾಗಾಗ್ತಾ ಇದೆ. ಲೂಟಿ ಮಾತ್ರ ಭಾಳ ಚೆನ್ನಾಗಾಗ್ತಾ ಇದೆ. ಅಂದರೆ ಈ ಸರ್ಕಾರವೇ ಒಂದು ಲೂಟಿ ಸರ್ಕಾರ. ಇವತ್ತು ನೋಡಿದ್ದೀರಿ 5,000 ಕೋಟಿ ಎಲ್ಲೋಯ್ತು, ನಾಪತ್ತೆ, ಇನ್ನೂ ಹೇಳೋರೇ ಇಲ್ಲ, ಹೇಳೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಹೀಗೆ ಲೂಟಿ ಅಂತೂ ಬಹಳ ಆಗ್ತಿದೆ. ಜಮೀನುಗಳು ಕದಿಯುವಂಥ ಕೆಲಸ ಆಗ್ತಾಯಿದೆ. ಬಹಳ ಜನರದು ಇನ್ನೂ ಹೊರಗಡೆ ಬರೋವಂಥದ್ದು ಬಹಳ ಇದೆ. ಹಂತ ಹಂತವಾಗಿ ಅವುಗಳನ್ನು ಕೂಡ ಹೊರಗಡೆ ಆಗ್ತೇವೆ. ಇವತ್ತು ಕೊನೆಯ ದಿನ ಅಂತ ಕಾಣುತ್ತೆ. ಇವತ್ತು ನಾವು ಕೇಳಿದ್ವಿ 1 ವಾರಕ್ಕೆ ಇದನ್ನು ಮುಂದುವರಿಸಿ ಅಂಥೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಲಿಲ್ಲ. ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ ಸಂಪೂರ್ಣ ಅವರು ಬೇಜವಾಬ್ದಾರಿಯನ್ನು ತೋರಿದ್ದಾರೆ. ಯಾವುದೇ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಸರಿಪಡಿಸಲಿಲ್ಲ. ರೈತರ ಸಮಸ್ಯೆ ಬಗೆಹರಿಯಲಿಲ್ಲ. ಇನ್ನು ಉಳಿದ ಎಲ್ಲ ಸಮಸ್ಯೆಗಳು ಹಾಗೇ ಬಿದ್ದಿದೆ. ಕೊನೆಗೆ ಬಂದು ಬರಿಗೈಯಲ್ಲಿ ಹೋದಂಗೆ ಆಗಿದೆ. ಈಗ ಈ ಪ್ರಾಂತ್ಯದ ಜನರ ಸಮಸ್ಯೆಗಳು ಹಾಗೇ ಉಳಿದಿದೆ. ಆದ್ದರಿಂದ ಜನ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ಸ್.